ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಹೌದು, ಭಾರತದಲ್ಲಿ ಏನು ನಡೀತಾ ಇದೆ ಏನಿಲ್ಲ ಇವತ್ತಿನ ಈ ಒಂದು ಭಾರತ ಸಂಚಿಕೆಯಲ್ಲಿ ನೋಡಿಕೊಳ್ಳೋಣ. ಅದಕ್ಕಿಂತ ಮೊದಲನೇದಾಗಿ ಭಾರತ ಇದರ ಚೌಕಟ್ಟನ್ನು ಹಾಕೊಂಡು ಬರೋಣ. ಏನದು ಚೌಕಟ್ಟು? ಸೋನಮನ್ನು ಮುಗಿಸಿ ಬಿಡುತ್ತಾ ಮೋದಿ ಸರ್ಕಾರ, ಜೀವಕ್ಕೆ ಬೆಲೆ ಕೊಡದ ಮೋದಿ ಸರ್ಕಾರ ಒಂದು ಕ್ರೂರ ಸರ್ಕಾರ. ಕೋಣಗಳ ಮುಂದೆ ಕಿನ್ನರಿ ಬಾರಿಸುತ್ತಿರುವ ಸಿಜೆಪಿ ಆ್ಯಂಡ್ ಸೋನಂ ವಾಂಗ್ಚುಕ್. ನಿಜಕ್ಕೂ ಮೋದಿ ಒಬ್ಬ ಕ್ರೂರ ಶಾಸಕನೇ? ವಿಶ್ವವೆಲ್ಲ ಮೋದಿ ವಿರುದ್ಧ ನಿಂತರೂ ಕಿವಿಗೊಡದ ಮೋದಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಭಾರತದ ಒಂದು ಮಾತನ್ನ ನಾವು ತಗೊಂಡು ಬಂದಿದ್ದೀವಿ. ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಅದು ಕೂಡ 3 Idiots ಫಿಲ್ಮ್ ಅನ್ನ ತಾವೆಲ್ಲರೂ ನೋಡಿದ್ದೀರಾ. ಇವರ ಜೀವನದ ಮೇಲೆ ಆಧಾರಿತವಾದಂತಹ ಒಂದು ಪಾತ್ರ ಪುನ್ಸುಕ್ ವಾಂಗ್ಡು, ಅಂದ್ರೆ ರ್ಯಾಂಚೋ ಅಂತ ಕರಿತೀವಿ ನಾವು. ಸೊ ಆ ಒಂದು ಪಾತ್ರವನ್ನ ಇವರ ಜೀವನದ ಆಧಾರದ ಮೇಲೇನೆ ಮಾಡಿರೋದು ಅಂತ ಹೇಳ್ತಾರೆ. ಅದೆಷ್ಟುವರೆಗೂ ಸುಳ್ಳು ಎಷ್ಟುವರೆಗೂ ನಿಜಾನೋ ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಆದರೂ ಕೂಡ ಸೋನಂ ವಾಂಗ್ಚುಕ್ ಈ ದೇಶ ಕಂಡಂತಹ ವಿಜ್ಞಾನಿ, ಈ ದೇಶ ಕಂಡಂತಹ ಎಜುಕೇಟರ್. ಅವರು ಎಜುಕೇಷನ್ ಕುರಿತಾಗಿ ಜಂತರ್ ಮಂತರ್, ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಇವತ್ತಿಗೆ 17-18 ದಿನ ಆಯಿತು ಉಪವಾಸ ಕೂತಿದ್ದಾರೆ. ಆದರೂ ಕೂಡ ಕ್ಯಾರೆ ಅನ್ನಲಾರದಂತಹ ಮೋದಿ ಸರ್ಕಾರ ಯಾಕೆ ಕ್ಯಾರೆ ಅಂತ ಇಲ್ಲ, ಯಾಕೆ ಅವರು ಹೋಗಿ ಮಾತಾಡ್ತಾ ಇಲ್ಲ, ಅವ್ರಿಗೆ ಸ್ಪಂದನೆ ಕೊಡ್ತಾ ಇಲ್ಲ, ಇದೆಲ್ಲ ಇವತ್ತಿನ ಒಂದು ಚರ್ಚೆ ಮಾಡೋಣ. ಈ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು CEO ಆದಂತಹ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಸರ್, ಪ್ರಪ್ರಥಮವಾಗಿ ತಮಗೆ ಸ್ವಾಗತ. ಸರ್, ನಿಜಕ್ಕೂ ಇದೇನಂತೀರಾ ನೀವು, ಮುಗಿಸ್ಬಿಡುವಂತಹ ಒಂದು ಕಾರ್ಯಕ್ರಮ ಮಾಡ್ತಿದೀಯಾ ಮೋದಿ ಸರ್ಕಾರ? ಸೋನಂ ವಾಂಗ್ಚುಕ್ರಂತ ಒಬ್ಬ ಒಳ್ಳೆಯ ಪರಿಸರವಾದಿ, ಎಜುಕೇಟರ್, ಸೈಂಟಿಸ್ಟ್, ಅವರನ್ನ ಈ ದೇಶದ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ರು. ಸೊ ಇವರನ್ನ ಮುಗಿಸ್ಬೇಕು ಅಂತ ಹೇಳಿ ಏನಾದರೂ ಇವ್ರ ಪ್ಲಾನ್ ಐತಾ? ನೋಡ್ರಿ, ಇಲ್ಲಿವರೆಗೆ ನೋಡಿದಂಥ ಮೋದಿ ಅವರು ನೋಡಿದ ಕಳೆದ 12 ವರ್ಷಗಳು, ಅದ್ರ ಹಿಂದಿಂದ ಬಿಡ್ರಿ ಅದನ್ನ. ನಾವು ಅದನ್ನ ಮಾತಾಡೋದಕ್ಕಿಂತಲೂ ಅದೇನಾಗಿದೆ ಗೊತ್ತದ, ಗೋಧ್ರಾದಲ್ಲ ಅದ್ರ ಬಗ್ಗೆ ಮಾತಾಡೋದು. ಈಗಾಗಲೇ ಕೆಲವೊಬ್ಬರು ವಿರೋಧ ಪರ ಇರಲಿ, ಅದ್ರ ಗೋಧ್ರಾದಲ್ಲಿ ನಾ ರೈತ ಆಗಿದ್ದೇನು ಸುಳ್ಳಲ್ಲ, ಅದ್ರ ನಂತರದ ಗುಜರಾತ್ ಹೊರದು ಹೋಗಿದ್ದೇನು ಸುಳ್ಳಲ್ಲ, ಅವೆಲ್ಲ ಫಿಲ್ಮ್ ಮಾಡಿದಾಗ ಅದನ್ನು ವಿರೋಧಿಸಿದ್ದು ಸುಳ್ಳಲ್ಲ, ಅವುಗಳ ಮೇಲೆ ಬ್ಯಾನ್ ಮಾಡಿದ್ದು ಏನು ಸುಳ್ಳಲ್ಲ. ಅದೇ ಇರಲಿ, ಇತಿಹಾಸ ಪುಟಗಳನ್ನ ನಾವು ನೆನೆಸ್ಬೇಕಾಗತ್ತೆ. ಯಾಕಂದ್ರೆ ಈ ಸಂದರ್ಭಕ್ಕೆ ಯಾಕೆ ಹಿಂಗೆ ಅದಾರ ಮನುಷ್ಯರು ಇರು ಅಂತ. ಯಾಕಿದೆ ಒಂದು ವೇಳೆ ಇದೆ ಇವ್ರ ಜಾಗದಲ್ಲಿ ಏನಾದರೂ ಮನಮೋಹನ್ ಸಿಂಗ್ ಇರ್ತಿದ್ರೆ, ಸ್ವತಃ ವಾಜಪೇಯಿ ಅವರು ಇದ್ರೆ ಏನು ಮಾಡ್ತಿದ್ರು ಅನ್ನೋ ಸಹಿತ ಭಾಳ ಮುಖ್ಯ ಆಗ್ತದೆ. ಯಾಕಂದ್ರೆ ವಾಜಪೇಯಿ ಅವರನ್ನ ತುಂಬಾ ಸಮೀಪದಿಂದ ಕಂಡಂತಹ ಒಬ್ಬ ಪತ್ರಕರ್ತರು ಒಂದು ಮಾತನ್ನ ಹೇಳ್ತಾರೆ. ಹಿ ವಾಸ್ ಅ ನೆಹರು ಇನ್ ಬಿಜೆಪಿ ಪಾರ್ಟಿ ಅಂತ ಹೇಳ್ತಾ ಇದ್ರು. ಸತ್ಯದ ಮಾತು. ಸ್ವತಃ ನೆಹರು ಅವರು ಹೇಳ್ಕೊಂಡಿದ್ರು ಮುಂದೆ ಪ್ರಧಾನಿ ಆಗ್ತಾನಂತೇಳಿ. ಅವ್ರು ಇನ್ನರ್ ಕಾನ್ಶಿಯಸ್ ಅನ್ಸಿದ್ ಬೈಟ್ ಮಾಡಿತ್ತು ಈ ವ್ಯಕ್ತಿ ಅಂತ. ಹೌದು, ಅಂತ ಒಬ್ಬ ವಾಜಪೇಯಿ ಇವತ್ತೇನಾದರೂ ನಮ್ಮ PM ಇದ್ದಿದ್ರೆ ಇಷ್ಟೊಂದು ಎಬ್ಬಿಸ್ತಿದ್ರು ಅವರು. ಮನಮೋಹನ್ ಸಿಂಗ್ ನೋಡ್ರಿ, ಅನ್ನ ಅದನ್ನ ಆಗ 5 ದಿವಸ ಉಪವಾಸ ಬಿದ್ದಾಗ ಆಯ್ತಪ್ಪ ಲೋಕಪಾಲ್ ಮಾಡ್ತೀನಿ ಅಂತೇಳಿ ಮುಂದೆ ಬಂದರು ಮನಮೋಹನ್ ಸಿಂಗ್ ಅವರು. ಹೌದು, ಕಳೆದ 1-2 ವರ್ಷ ಅಂತೀವಿ, ರೈತರು 1 ವರ್ಷ ಕುಳಿತರು, ಇಡೀ 1 ವರ್ಷ ಕುಳಿತರು ಸಹಿತ ಕೊನೆಗೆ ನಾ ಹಿಂದೆ ತಗೊಳ್ತೀನಿ ಅಷ್ಟಾದ್ರೂ ಬಿಡ ಅದು ರದ್ದು ಮಾಡಿದ್ರು ಅಂತೇಳಿಲ್ಲ. ಇವತ್ತು ಜೀವಂತದವು 3 ಕಾಲ. ಹೌದು, ಅವ್ರು 400 ಪಾರ್ ಆದಾಗ ಅದು ನಕ್ಕಿ ಮಾಡ್ತಾರೆ ಅಂತ ಭಾಳ ಜನ ಮಾತಾಡ್ತಾರೆ. ಇಂಥ ಒಬ್ಬ ಮನೋಸ್ಥಿತಿ ಇದ್ದಂಥವ್ರು ರಿಜಿಡ್ ಮೈಂಡೆಡ್ ಅಥವಾ ಜಿದ್ದಿ ಮನುಷ್ಯ, ಜಿದ್ದಿಗೆ ಬಿಡುವಂಥದ್ದು. ಇಲ್ಲಿ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಅನಿಸ್ತದೆ ನನಗೆ. ಅಲ್ಲ ಸರ್, ಅಲ್ಲ ನಾನೇನು ಹೇಳ್ತಿದ್ದೀನಿ ಸರ್, ತಪ್ಪು ಮಾಡಿದ್ದಾರೆ. ಯಾರು ಸೋರಿಕೆ ಆಗಿದೆ, 89 ಸಲ ಈ ದೇಶದಲ್ಲಿ ಇವ್ರು ಬಂದ ಮೇಲೆ ಸರ್ಕಾರ ಬಂದ ಮೇಲೆ ಆಗಿದಾವೆ ಸೋರಿಕೆ ಆಗಿದಾವೆ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದಾವ. ಸೊ ಇವ್ರು ತಪ್ಪು ಮಾಡಿದ್ದಾರೆ. ಅಲ್ಲ ಸರ್, ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಸೆಕೆಂಡರಿ, ಅದು ಇನ್ವೆಸ್ಟಿಗೇಷನ್ ಆಗಲಿ, ಅದು ಮಾತಾಡೋಣ. ವಿ ಆರ್ ನಾಟ್ ಡಿನೈಯಿಂಗ್ ದಟ್. ಬಟ್ ಆದ್ರೂ ಕೂಡ ಇವಾಗ ಜವಾಬ್ದೇಹಿ ಯಾರು ಸರ್? ಈಗ ಮೇನ್ ಅದು ಹೇಳಿದ್ರು, ಒಂದು ರೆಫರೆನ್ಸ್ ಮಾಡಿದ್ರಿ ಪ್ರಧಾನವರು ಹಿಂದಿನ ಎಪಿಸೋಡ್ ರೆಫರೆನ್ಸ್ ಮಾಡಿದ್ರಿ. ಸ್ವತಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೊತೆ ಇವರು ತಮ್ಮಂತ ಹೋಲಿಸ್ಕೊಳ್ತಾ ಇದ್ದಾರೆ. ಪ್ರಾಮಾಣಿಕರಪ್ಪ ನಾವು, ಅವರು ಶ್ರೇಷ್ಠ. ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಶ್ರೀರಾಮನ್ ಜೊತೆ ಹೋಲಿಸ್ಕೊಂತಾರೆ ಇವರು. ಅದಕ್ಕಾಗಿ ಅಂತ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇವಲ ಒಂದು ರೈಲ್ವೆ ದುರ್ಘಟನೆ ಆಗಿದ್ದು ರಾಜೀನಾಮೆ ಕೊಟ್ಟರು. ಇವತ್ತು 18 ಹುಡುಗರು ಸೂಯಿಸೈಡ್ ಮಾಡಿದ್ರು ಸತ್ತು ಹೋಗ್ಬಿಟ್ಟಿದ್ರಲ್ಲ. 18ರಿಂದ 20 ಹುಡುಗರು ಸತ್ತು ಹೋಗ್ಬಿಟ್ಟು ಅದ್ರ ಸಲುವಾಗಿ ಇವತ್ತು ಪಾಪ ಅವ್ರು ಕುಳಿತಿದ್ದಾರೆ. ಅವ್ರು ನ್ಯಾಯ ಸಿಗಲಿ ಮಕ್ಕಳಿಗೆ ಅಂತೇಳಿ. ಅವ್ರಿಗೆ
ಅನ್ಯಾಯ ಆಗಿದೆ ಪಾಪ. ವರ್ಕ್ ಮಾಡಿದ, ಜೀವನ ಹಾಳು ಮಾಡ್ಕೊಂಡಿದ್ದಾರೆ, ದುಡ್ಡು ಹಾಳ್ಕೊಂಡಿದ್ದಾರೆ, ಅಪ್ಪ ತಮ್ಮ ಆಸ್ತಿಗಳು ಮಾಡಿ ಕಲಿಸ್ತಾ ಇದ್ದಾರೆ. ಒಬ್ಬ ಹುಡುಗ ಅಥವಾ ಹುಡುಗಿ ಒಂದು ಈ ನೀಟದ ಎಕ್ಸಾಮ್ ಮಾಡಬೇಕಾಗಿದೆ, 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿಲ್ಲ. ಅಲ್ಲ ಸರ್, ಇವರು ಯಾಕೆ ಮಾತಾಡ್ತಾ ಇದ್ದಾರೆ? ನ್ಯೂಜಿಲ್ಯಾಂಡ್ದಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ನ್ಯೂಜಿಲ್ಯಾಂಡ್ಗೂ ನನಗೂ ಬಹಳ ಹಳೆ ಸಂಬಂಧ. ನಾನು ಯಾವಾಗ PM ಆಗೋಕ್ಕಿಂತ ಮುಂಚೆ ನಾನು ಯಾರೂ ಗುರ್ತಾ ಇಲ್ಲ. 3 ಗಿಫ್ಟ್ಗಳನ್ನು ಯಾರೋ ಕೊಟ್ಟರಂತೆ ನ್ಯೂಜಿಲೆಂಡ್ನಲ್ಲಿ ಇವ್ರಿಗೆ. ಒಂದು ಮಫ್ಲರು, ಒಂದು ಹ್ಯಾಂಡ್ ಗ್ಲೌಸು, ಒಂದು ಟೋಪಿ. ಅಂದರೆ ಜನ ಈ ಸುಪ್ರಿಯಾ ಶ್ರೀನಾಥ್ ಅಂತ ಕಾಂಗ್ರೆಸ್ನ ಒಳ್ಳೆಯ ವಕ್ತವರು, ಅವ್ರು ಒಂದು ಮಾತು ಹೇಳ್ತಾರೆ. ಅವ್ರು ಟ್ವೀಟ್ ಮಾಡಿದ್ದಾರೆ, ಅದನ್ನು ಓಪನ್ ಆಗಿ ಟ್ವೀಟ್ ಮಾಡಿದ್ದಾರೆ. ಅದು ಟ್ವೀಟ್ ಏನಂತಂತಂದರೆ, ಟೋಪಿನ ಭಾರತದ ಜನತೆಗೆ ಹಾಕಿದ್ದಾರೆ, ಗ್ಲೌಸನ್ನು ಹಾಕೊಂಡು ಕಳ್ತನ ಮಾಡಿದ್ದಾರೆ, ಸೋರಿಕೆ ಪತ್ರ ಮಾಡಿದ್ದಾರೆ, ಆದರೆ ಪ್ರೂಫ್ ಸಿಗ್ತಾ ಇಲ್ವಲ್ಲ. ಆಮೇಲೆ EVM ಮಷಿನ್ಗಳಿಗೆ ಬೆಂಕಿ ಹಚ್ಬಿಟ್ರು ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ. ಆಮೇಲೆ ಅದ್ರ ಜೊತೆಗೆ ಇವಾಗ ಮಫ್ಲರ್ ಹಾಕೊಂಡು ಅಲ್ಲಿಗೆ ಹೋಗವ್ರೆ. ಮಫ್ಲರ್ ಹಾಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ಅಲ್ಲ ಸರ್, ಅವರು ಇದನ್ನು ಕೂಡ ಬರೀತಾರೆ. ಇವರು 17ನೇ ವಯಸ್ಸಿನವರೆಗೂ ಕೂಡ ಚಾಯ್ ಮಾರಿದ್ದೀನಿ ಅಂತ ಹೇಳ್ಕೊಂತಾರೆ. ಆಮೇಲೆ ಇನ್ನು 30-35 ವರ್ಷಗಟ್ಟಲೆ ಭಿಕ್ಷೆ ಬೇಡ ನಾನು ನನ್ನ ಜೀವನವನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ ನರೇಂದ್ರ ಮೋದಿಯವರು. 17 ಪ್ಲಸ್ ಈ 35 ವರ್ಷ ಎಷ್ಟಾಯ್ತು ಸರ್? 52 ವರ್ಷ ಆಯಿತು. ಹೌದಾ ಸರ್? 52 ವರ್ಷಗಳ ಕಾಲ ಇವರು ಭಿಕ್ಷೆ ಬೇಡಿದ್ದಾರೆ. ಇನ್ನು ನ್ಯೂಜಿಲೆಂಡ್ಗೆ ಯಾವಾಗ ಹೋದ್ರು? ಇಂಥ ಭಿಕ್ಷುಕತನ ಎಲ್ರಿಗೂ ಬೇಕು ಅಂತ ಪ್ರತಿಪಾದನೆ ಮಾಡ್ತಾರೆ ಸುಪ್ರಿಯಾ ಅವರು. ಅಲ್ಲ, ಇಂಥ ಭಿಕ್ಷುಕ ಅಂದರೆ ಫಾರಿನ್ಗಳಿಗೆ ಹೋಗುವಂತಹ ಭಿಕ್ಷುಕ ಯಾರು? ಅಷ್ಟು ದುಡ್ಡು ಐತಾ ಈ ಭಿಕ್ಷುಕತನದಲ್ಲಿ? ಈ ಒಂದು ಏನಂತೀರಿ, ಅದು ಪ್ಯಾಷನ್, ಭಿಕ್ಷೆ ಬೇಡೋದು ಪ್ಯಾಷನ್ ಅಂತ ಅನ್ಕೊಂತಾರವರು. ಅಲ್ಲ ಸರ್, ಇದನ್ನ ಅರ್ಥ ಮಾಡ್ಕೋಬೇಕು. ಸುಳ್ಳು ಹೇಳೋಕ್ಕಿಂತ ಮುಂಚೆನೂ ಕೂಡ ಒಂದ್ ರೀತಿ ಹಿಂದೆ ನಾನು ಏನು ಸಾಕಷ್ಟು ಅವ್ರು ಹೇಳ್ಕೊಂಡಿದ್ದಾರಲ್ರಿ, ಜೂಟ್ ಬೋಲೋ ಅವ್ರ ಸಿದ್ಧಾಂತ. ಜೊತೆಗೆ ಈಗ ಜಿದ್ದಿ ಮಾಡೋದು ಸಿದ್ಧಾಂತ ಅವ್ರ ಬದುಕಿದ್ದು. ಯಾಕಂದ್ರೆ ರೈತರ ಜೊತೆ ಮಾಡಿದ್ದು ಇಲ್ಲ ಜಿದ್ದು ಇವ್ರ ಜೊತೆ. ಚೈನಾ ಜೊತೆಗೆ ಬೆಳಿಲಿ ಅನ್ನೋದು ಒಂದು ಜಿದ್ದಿರ್ಬೇಕು. ಚೈನಾ ವಿರುದ್ಧ ನಾನು ಬೆಳಿತೀನಿ ಅಂತ ಜಿದ್ದಿರ್ಬೇಕು. ಇವ್ರು ಹೆಂಗೆ ಜಿದ್ದು ಮಾಡ್ತಾವ್ರು ಅಂತಂದ್ರೆ, ನಮ್ಮ ದೇಶದ ಜನರನ್ನೇ ಉಪವಾಸ ಬೀಳಿ, ವನವಾಸ ಬೀಳಿ, ಇವ್ರು ಸತ್ತೋಗ್ಲಿ ಅನ್ನೋ. ಹಿಂದೆ ಆಗಿತ್ತಲ್ರಿ, ಎಲೆಕ್ಟ್ರಿಷನ್ ಉತ್ತರ ಪ್ರದೇಶ ಒಬ್ಬ ವ್ಯಕ್ತಿ ಎಷ್ಟು 100-2 ದಿವಸ ಉಪವಾಸ. ಹೌದು, ಆ ಸಂದರ್ಭದಲ್ಲಿ ಇವರು ಅಗರ್ವಾಲ್ ಅವರು 2018-19 ತೀರೋಗ್ಬಿಟ್ರು. ಮತ್ತೆ ಈಗ ಅಂಥದ್ದು ಈಗ ಆದ್ರೂ ಯಾರು ಆಸೆ ಪಡ್ಬೇಕಾಗಿಲ್ಲ. ಇದು ವಾಂಗ್ಚುಕ್ ಅವ್ರು ಸತ್ತೋಗ್ಬಿಟ್ರಪ್ಪ ಅಂತಂದ್ರೆ ಅದಕ್ಕೆ ಜನ ಎಷ್ಟು ಮಟ್ಟಿಗೆ ಪ್ರತಿಸ್ಪಂದಿಸ್ತಾರೆ, ಏನು ಮಾಡ್ತಾರೆ. ನಮಾಮಿ ಗಂಗೆ ಅಂತ ಮಾಡಿಬಿಟ್ಟು ಅಲ್ಲೆಲ್ಲ ಅನ್ವಾಂಟೆಡ್ ಕನ್ಸ್ಟ್ರಕ್ಷನ್ಸ್ಗಳನ್ನು ಮಾಡ್ತಾ ಇದ್ರು. ಫ್ಲೋ ಅನ್ನ ಕಡಿಮೆ ಮಾಡ್ತಾ ಇದ್ರು, ಗಂಗೆ ನದಿಯ ನೀರನ್ನು ಕಟ್ ಮಾಡ್ತಾ ಇದ್ರು. ಆ ಫ್ಲೋ ನಿಲ್ಲಬೇಕು. 125 ಕಿಲೋಮೀಟರನ್ನು ಸೇಫ್ ಝೋನ್ ಅಂತ ಮಾಡಿ ಅಲ್ಲಿವರೆಗೂ ಯಾವುದೇ ರೀತಿಯಾದಂಥ ಡ್ಯಾಮನ್ನು ಕಟ್ಟಬೇಡಿ, ಏನೂ ಮಾಡಬೇಡಿ ಅಂತ ಹೇಳಿ ಆ ಮನುಷ್ಯ 2008ರಲ್ಲಿ 2009ರಲ್ಲಿ ಉಪವಾಸ ಕೊಟ್ಟಿರ್ತಾನೆ. ಆವಾಗ PM ಇವರು ಮನಮೋಹನ್ ಸಿಂಗ್ ಇದ್ದವರು ಅದನ್ನು ವಾಪಸ್ ತಗೊಂತಾರೆ. 2-3 ದಿವಸ ಅಷ್ಟೇ ಉಪವಾಸ ಕೂತಿದ್ದವರು. 2018-19ರಲ್ಲಿ ಮತ್ತೆ ಇವರದ ನಮಾಮಿ ಗಂಗೆ ಅಂತ ಹೇಳಿ ಏನೋ ಒಂದು ನಾನು ಗಂಗಾಪುತ್ರ ಹಾಗೆ ಹೀಗೆ ಅಂತ ಎಲ್ಲ ಓಪನ್ ಆಗಿ ಸ್ಟೇಟ್ಮೆಂಟ್ ಇದೆ ಸರ್ ಅಗರ್ವಾಲ್ ಅವ್ರದ್ದು. ಇಲ್ಲಪ್ಪ, ಈ ಮನುಷ್ಯ ಮೋಸ ಮಾಡ್ತಾ ಇದ್ದಾನೆ, ये धोखा दे रहा है आदमी, ये बंदा झूठ बोल रहा है ಹೀಗೆ ಹೇಳದಂತಹ ಅಗರ್ವಾಲ್ರು ಪಾಪ ತೀರೋಗ್ಬಿಟ್ರು. ಅದ್ರ ಬಗ್ಗೆ ಇವತ್ತಿಗೂ ಒಂದು ಕನ್ಸರ್ನ್ ಇಲ್ಲ, ಒಂದು ನೋವಿನ ಮಾತಿಲ್ಲ. ಅಂದಾಗ ಈಗ ವಾಂಗ್ಚುಕ್ ಅವರು ಸದಾರಿ ತೆಗೆದುಕೊಂಡಿದ್ದಾರೆ. ಬಟ್ ಇದು ಸೀರಿಯಸ್ ಆಗ್ತದೆ ಅನ್ನುವಂಥ ಮಾತು ಡೆವಲಪ್ ಆಗ್ತಾ ಇತ್ತು. ಇವತ್ತು ಯಾಕಪ್ಪ ಜನ ಅವ್ರು ಇಂಟರ್ನ್ಯಾಷನಲ್ ಅವ್ರು ಒಪ್ಪಿಂತ ಜನ ಸಾಕಷ್ಟಿದ್ದಾರೆ, ಅವ್ರ ಮೇಲೆ ಅಭಿಮಾನಿಗಳಿದ್ದಾರೆ. ಮತ್ತು ವಿದ್ಯಾರ್ಥಿಗಳು ಯಾರು ಸಲಹೆ ಮಾಡ್ತಾ ಇದ್ದಾರೆ ಉಪವಾಸ ಅವರು? ಹೌದು, ವಿದ್ಯಾರ್ಥಿಗಳ ಭವಿಷ್ಯ ಸಲುವಾಗಿ. ಅಲ್ಲಿ ಭ್ರಷ್ಟಾಚಾರ ನಡೀಬಾರ್ದು ಅಥವಾ ಈಗ ಪತ್ರಿಕೆ ಸೋರಿಕೆ ಆಗಬಾರ್ದು, ಮತ್ತು ಅವ್ರು ಮಾಡ್ತಾ ಇದ್ದಾರೆ ಪಾಪ. ಅವರು ಒಂದು ಹೊಸ ಎಜುಕೇಷನ್ ಸಿಸ್ಟಮ್ ಬರಲಿ ನಮ್ಮಲ್ಲಿ ಅನ್ನುವಂಥ ಬಯಕೆ ಅವರಲ್ಲದ. ಅಂಥವ್ರು ಇವರು ಇವತ್ತಿನವ್ರಿಗೆ 18-19 ದಿನ ಬಂತು ಪಾಪ ನಿಷ್ಠೂಕ ಆಗಿಬಿಟ್ಟಿದ್ದಾರೆ, ಏನೂ ಉಳಿದಿಲ್ಲ ಅವ್ರ ಶರೀರದಲ್ಲೇ. ಇವತ್ತಿಗೆ ಒಂದು ಸಣ್ಣ ಮಾತು ಬರ್ತಾ ಇಲ್ಲ. ತಮ್ಮ ಬ್ಯಾನ್ ಮಿನಿಸ್ಟರ್ ಕಳಿಸಿ, ಇಲ್ಲಪ್ಪ ನಾವು ರಾಜೀನಾಮೆ ತೊಗೊಂಡು ಅಥವಾ ಮತ್ತೊಂದು ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡೋ ಧರ್ಮೇಂದ್ರ ಪ್ರಧಾನ ಅವರನ್ನ ಮಿನಿಮಮ್ ಅಷ್ಟು ಮಾಡಬೇಕಾಗಿತ್ತು. ಇದು ಮಿನಿಮಮ್. ಉಳಿದವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅವ್ನು ತೆಗಿಲೇಬೇಕು, ಮಾಡಲೇಬೇಕು, ಅವ್ರನ್ನ ಮನೆಗೆ ಕಳಿಸ್ಲೇಬೇಕು ಅಂತ ಹೇಳ್ತಾ ಅಲ್ಲ ಸರ್. ಇವರು ಹೆಂಗ್ ಮಾಡ್ತಿದ್ದಾರೆ ಗೊತ್ತಾ ಸರ್? ಇದನ್ನ ಇವ್ರ ವಿರುದ್ಧ ಯಾರಾದರೂ ಒಬ್ರು ಟಿವಿಯಲ್ಲಿ ಮಾತಾಡ್ಬಿಟ್ರೆ ಅವ್ರ ವಿರುದ್ಧ ED ದಾಳಿ, CBI ದಾಳಿ. ಮೊನ್ನೆ ಅಷ್ಟೇ ಇವರು ಯಾರು ಶೇಖರ್ ಸುಮನ್ ಅಂತ ತಾವು ಕೇಳಿರ್ಬೋದು, ಒಳ್ಳೆ ಏನಂತೀರ ನೀವು, ವ್ಯಂಗ್ಯಗಾರ, ಸಟೈರ್ಸ್ ಅನ್ನ ಹೇಳ್ತಾರೆ.
ಅವ್ರ ಶೋನ ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಪ್ರೊಡ್ಯೂಸರ್ ಮೇಲೆ ಇವರು ಇಡಿ ದಾಳಿ ಮಾಡಿಸಿದ್ರು. ಸೊ ಇವರು ಯಾರು ನಮ್ಮ ಶೇಖರ್ ಸುಮನ್ ಅವ್ರ ಮನೆಯ ಮೇಲೆ ಕೂಡ ಇಡಿ ದಾಳಿ ಮಾಡಿಸಿದ್ರು. ಕಲಾವಿದನ ಮನೆಯಲ್ಲಿ ಏನು ಸಿಗುತ್ತೆ ಸರ್ ಇವ್ರಿಗೆ? ಇಲ್ಲ, ಇದು ಹೇಳಿ ನಿಮ್ಗೆ, ಜಿದ್ದಾಜಿದ್ದಿ ಮಾಡುವಂಥ ಮನುಷ್ಯ ನಮ್ಮ ಇದಕ್ಕೆ ನಾವು ಮಾಡಿದ್ದು ಸರಿ, ಇನ್ನೊಬ್ರು ಏನು ಹೇಳಿದ್ರು ಕೇಳೋಂಥ ಮನಸ್ಥಿತಿಯಲ್ಲಿದ್ದಾರೆ. ಆ ಒಂದು ಸ್ಥಿತಿಗಾಗಿ ಅದನ್ನು ನಡೆದಂಥದ್ದು. ಬಟ್ ಅಷ್ಟೇ ಜಿದ್ದಾಜಿದ್ದಿ ಗಾಂಧಿವಾದಿ ಆದಂಥ ವಾಂಗ್ಚುಕ್ ಅವರು ನನ್ನ ಜೀವದ ಅಡ್ಡಿಲ್ಲ, ಮಕ್ಕಳಿಗೆ ನ್ಯಾಯ ಸಿಗ್ಬೇಕಂತ ಅವ್ರು ಜಿದ್ದು ಮಾಡ್ತಾ ಇದ್ದಾರೆ. ಅವ್ರ ಜಿದ್ದ ಒಂದು ಸಾತ್ವಿಕ ಜಿದ್ದ. ಹೌದು, ನಮ್ಮ ಜೀವನ ಪಲಿಟಾರ ಅವರು ಸಾಣದಲ್ಲಿದ್ದು ನಮ್ಮ ಜೀವನ ಪಣ ಇಟ್ಟಿದ್ದಾರೆ. ಇವತ್ತ ಇದನ್ನ ತಿಳ್ಕೊಂಡು ಬೋಗಸ್ ಮಾತಾಡ್ತಾ ಅಡ್ಡಾಡೋದು ಗುರ್ತೈತೆ ಇವ್ರಿಗೆ. ಹೋಗ್ಬಿಟ್ಟು ಪಾಪ ಅಲ್ಲಿ ಸಾಯ್ತಾವನೆ ಆ ಮನುಷ್ಯ. ಹೋಗ್ಬಿಟ್ಟು ಇಲ್ಲಪ್ಪ ನಾವು ಈ ರಾಷ್ಟ್ರ ಕಂಡಂಥ ಅಪರೂಪದ ವ್ಯಕ್ತಿ ವಾಂಗ್ಚುಕ್. ಇದರಲ್ಲಿ ಎರಡು ಮಾತಿಲ್ಲ. ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ, ಮತ್ತೊಂದಿಲ್ಲ, ಮಗುದಿಲ್ಲ. ಅವ್ರಿಗೂ ಸಹಿತ ಮೊನ್ನೆ UAP ಒಳಗೆ ಪಾಪ ಅವ್ರನ್ನ ಹಾಕಿದ್ರು, 6 ತಿಂಗಳ ಒಳಗೆ ಜೈಲಿನಲ್ಲಿ ಹಾಕಿದ್ರು. ಹೌದು, ಅದಕ್ಕಾಗಿ ನಾವು ಹೇಳುವಂಥದ್ದು ಏನಪ್ಪ ಅಂದರೆ, ಇದು ಮೋದಿ ಅವರು ಚೈನಾ ಏಜೆಂಟ್ ಅಂತ ಹೇಳ್ತಾರೆ. ಮನ್ಸಾದ್ರೆ ಹೆಂಗ್ ಬರುತ್ತೆ ಸರ್? ಈ ದೇಶದ ಮಕ್ಕಳಿಗೋಸ್ಕರ ಪಾಪ ಬಲೆ ಕೊಡ್ತಾ ಇದ್ದಾರೆ. ರೈತರ ಸಹಿತದಿಂದ ಇವರೆಲ್ಲರೂ ಖಲಿಸ್ತಾನಿಗಳಂತ ಮಾತಾಡಲಿಲ್ವಾ? ಇಲ್ಲ ಸರ್, ಈಗ ನಾನೇನು ಕೇಳ್ತಿದ್ದೀನಿ ಸರ್, ಕೋಣಗಳ ಮುಂದೆ ಕಿನ್ನರಿ ಬಾರಿಸಂಗೆ ಆಗ್ತಿದ್ಯಾ ಕಾಂಗ್ರೆಸ್ ಜನತಾ ಪಾರ್ಟಿ ಪ್ಲಸ್ ಇವರು ವಾಂಗ್ಚುಕ್ ಅವರು? ನೋಡ್ರಿ, ನಾವು ಆ ಭಾಷೆ ಬಳಸೋದು ನಾವು ಹಿಂಗೆ ಹೇಳ್ಬೋದು. ಅದನ್ನು ಸಿಂಪಲ್ ಆಗಿ ಇವೇನ ನಮ್ಮಲ್ಲಿ ಬೊರಗರ ಮನೆ ನೀರು ಸುರಿದಂತಾರಲ್ಲ ಆ ಪರಿಸ್ಥಿತಿ ಅದನ್ನ ಅಂತೇಳಿ. ಬಟ್ ಇದು ಭಾಳ ದಿವಸ ಹೋಗೋದಿಲ್ಲ. ಇದನ್ನು ತಿಳ್ಕೊಬೇಕಾಗಿದೆ. ಇವತ್ತು ಮೋದಿಯವರು ಇವತ್ತೇನಾದ್ರೂ ಅವ್ರ ಪ್ರಾಣ ತ್ಯಾಗ ಆದ್ರೆ ಮತ್ತೇನಾದರೂ ಆದ್ರೆ ಅದು ನಿಶ್ಚಿತವಾಗಿ ಭವಿಷ್ಯದಲ್ಲೇ ಮೋದಿಯವ್ರ ಸರ್ಕಾರಕ್ಕೆ ಅಷ್ಟಲ್ಲ, ಮೋದಿಯವರು ಸಹಿತ ಮುಂದಿನ ದಿನದಲ್ಲಿ ಯಾರು ನಂಬಂಥ ಪರಿಸ್ಥಿತಿ ಬಂದರೂ ಬರ್ತದೆ, ಎರಡು ಮಾತಿಲ್ಲ. ಜೊತೆಗೆ ಅಪೋಸಿಷನ್ ಪಾರ್ಟಿಗಳು ಈಗ ರೆಡಿ ಆಗ್ತಾ ಇದ್ದಾವೆ ಹೋರಾಟಕ್ಕೆ. ಇದು ನೈತಿಕ ಒಂದು ಹೋರಾಟ. ಇವ್ರು ತಮ್ಮನೇ ಸಾರಿ ಟು ಸೇ ದ್ಯಾಟ್, ಇವರು ಒಬ್ಬರು ಸಹೋದರರೇ, ಮೋದಿಯವ್ರ ಸಹೋದರ ಒಂದು ಮಾತು ಹೇಳ್ತಾರೆ, ಮನೆಯಲ್ಲಿರ್ತಕ್ಕಂತಹ ಬಂಗಾರಗಳನ್ನು ಕಳ್ಳತನ ಮಾಡಿಕೊಂಡು ಮನೆ ಬಿಟ್ಟು ಓಡೋದಾ ನರೇಂದ್ರ ಅಂತ ಹೇಳ್ತಾರೆ. ಅಮ್ಮನ ಒಡವೆಗಳನ್ನು ಕದ್ಕೊಂಡು ಓಡೋದಾ ಅಂತ ಹೇಳಿ. ಸರ್ ಹೌದು, ಈ ಮಾತನ್ನು ಹೇಳಿದ್ದಾರೆ, ಆನ್ ರೆಕಾರ್ಡಲ್ಲಿ ಹೇಳಿದ್ದಾರೆ ಸರ್. ಸೊ ಇಷ್ಟೆಲ್ಲ ಮಾಡಿದಂಥ ನರೇಂದ್ರ ಮೋದಿ ಅವರನ್ನ ಇನ್ನು ಮುಂಬರುವ ಚುನಾವಣೆಗಳಲ್ಲಿ, ಮುಂಬರುವ ದಿನಗಳಲ್ಲಿ ಜನ ನಂಬ್ತಾರ? ಪ್ರಶ್ನೆ. ನಾನು ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂತಂತಂದ್ರೆ, ಮೊನ್ನೆ ಅಷ್ಟೇ ಬಿಹಾರದಲ್ಲಿ ಎಲೆಕ್ಷನ್ ಆದರೆ BJP ಒನ್ ಸೈಡೆಡ್ ಆಗಿ ಬಂತಲ್ಲಿ. BJP ಮತ್ತು ನಿತೀಶ್ ಕುಮಾರ್ ಅವ್ರ ಪಾರ್ಟಿ ಎರಡೂ ಕೂಡಿ ಒಮ್ಮತದಲ್ಲಿ ಬಂತು. ಬಿಹಾರದಲ್ಲಿ ಆಯಿತು, ವೆಸ್ಟ್ ಬೆಂಗಾಲ್ದಲ್ಲಿ ಆಯಿತು. ಇವಾಗ ಅಲ್ಲಿ ಅವ್ರು ಏನಿದ್ದಾರೆ, ಯಾರು ಬಿಹಾರದ ಮುಖ್ಯಮಂತ್ರಿ, ಪಾಪ ಅವನು 7ನೇ ಪಾಸು. ಹೌದು, ಸಾಮ್ರಾಟ್ ಚೌಧರಿ ಅವರು 7ನೇ ಪಾಸ್. ಅವರು ಯಾರು ನೇಮಿಸಿದಾರೆ ಆಮೇಲೆ ಅಲ್ಲ, ಫಸ್ಟ್ ಅವ್ರದ್ದು ಅಫಿಡವಿಟ್ ಅಲ್ಲಿ, ಎಲೆಕ್ಷನ್ ಅಫಿಡವಿಟ್ ಅಲ್ಲಿ 7th ಪಾಸ್ ಅಂತ ಇತ್ತು. ಇವಾಗ ಒಮ್ಮೊಮ್ಮೆ ಡಿಗ್ರಿ ಮುಗಿಸ್ಕೊಂಡು ಡಾಕ್ಟರೇಟ್ ಮಾಡಿದಾರೆ ಅವರು. ಇಲ್ಲ, ಇವೆಲ್ಲ ಆನ್ ರೆಕಾರ್ಡ್ ಪ್ರೂಫ್ ಇವೆ ಸರ್ ಇವು. ಸೊ ಇಂಥ ಜನರು ಪಾಪ ಈ ಸೋನಂ ವಾಂಗ್ಚುಕ್ ಅವರು, ಇಲ್ಲ ನನಗೆ ಇದು ವಿಡಂಬನಾತ್ಮಕವಾದಂಥ ನಗೆ ಬರ್ತಾ ಇದೆ. ಪಾಪ ಇವರಲ್ಲಿ ಕುತ್ಕೊಂಡು ಬಿಟ್ಟಿದ್ದಾರೆ. ಇಲ್ಲೆಲ್ಲ ಕಷ್ಟ ಆಗ್ತಾ ಇದೆ. ಇಲ್ಲಿ ಎಜುಕೇಶನ್, ಇವ್ರಿಗೆ ಎಜುಕೇಶನ್ ಅಂದ್ರೆ ಎಜುಕೇಶನ್ ಏನೇ ಗುರುತಿಲ್ಲ ಇವ್ರಿಗೆ. ಮೋದಿ ಅವ್ರ ಮೇಲೂ ಆರೋಪ ಇದ್ದಾರೆ, ಡಿಗ್ರಿ ಹುಡುಗರಲ್ಲ, ಮಾಸ್ಟರ್ ಡಿಗ್ರಿ ಹುಡುಗರಲ್ಲ ಅಂತೇಳಿ. ಹೌದು, ಕೇಜ್ರಿವಾಲ್ ಮೈನುಳಿದವ್ರ ಬೆನ್ನಕ್ಕೆ ಬಿಟ್ಟಿದಾರಲ್ಲ ಆ ವಿಷಯದಲ್ಲೇ. ಅಂದ್ರೆ ಎಜುಕೇಶನ್ ಅನ್ನೋದು ಗೊತ್ತಿಲ್ಲ. ಒಂದು ವ್ಯಾಪಾರೀಕರಣ ಮಾಡ್ಕೊಂಡಾರ, ದುಡ್ಡು ಮಾಡ್ಕೊಂಡು ಒಂದು ಕೇಂದ್ರನ ಈಗ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ಅದನ್ನು ಹೆಚ್ಚು ಮಾಡ್ಕೊಳ್ತಾ ಹೊರಟಿದ್ದಾರೆ. ಕಾಂಗ್ರೆಸ್ ಅವರು ಅದನ್ನು ಖಾಸಗೀಕರಣ ಮಾಡಿದ್ರು, ಅದ್ರ ಬೆನಿಫಿಟ್ ದುಡ್ಡು ತಗೊಳ್ತಾ ಇದ್ದಾರೆ. ಸರ್, ನಿಜಕ್ಕೂ ಮೋದಿಯವರು ಒಬ್ಬರು ಕ್ರೂರ ಶಾಸಕನ, ಅಂದರೆ ತುಗ್ಲಕ್ನ ಎಡಬಲದಲ್ಲಿ ಇವರನ್ನು ತೂಗ್ತಾ ಇದ್ದಾರೆ ಜನ. ನೋಡ್ರಿ, ಇಲ್ಲಿವರೆಗಿನ ಅವರು 12 ವರ್ಷ ಆಡಳಿತ ಆಗಿರ್ಬೋದು, ಅದರ ಪೂರ್ವದಲ್ಲಿ ಮುಖ್ಯಮಂತ್ರಿ ಇದ್ದಾಗಿನ ಸಂದರ್ಭದ ಆಡಳಿತ ಆಗಿರ್ಬೋದು, ಗಮನಿಸಿದ್ರೆ ಈ ಮಾತು ನಿಜ ಅಂತ ಯಾರು ಟೀಕಾ ಮಾಡ್ತಾ ಇದ್ದಾರಲ್ಲ ಅದನ್ನು ತುಗಲಕ್ಕೆ ಹೋಲಿಸ್ತಾ ಇದ್ದಾರೆ. ಹೌದು, ನಿಜ ಇದು ಅನ್ನುವಂಥ ಮಾತನ್ನು. ಮತ್ತು ಅದರಲ್ಲೂ ವಾಂಗ್ಚುಕ್ರಂಥ ಮೃದು ಹೃದಯದ ವ್ಯಕ್ತಿ ಮೇಲೆ ಈ ರೀತಿಯಾಗಿ ಇಲ್ಲಿವರೆಗೆ ಒಂದು ಮಾತಾಡ್ತಾ ಇಲ್ಲ ಅನ್ನೋದು ಭಾಳ ಆಶ್ಚರ್ಯಕರ ಆಗ್ಯದ. ಯಾಕಂದ್ರೆ ಅವ್ರ ಇತಿಹಾಸ ತೆಗಿಸಿ ನೋಡಿದ್ರೆ ಎಂಥ ವ್ಯಕ್ತಿ ಇದ್ದಾರೆ ಅವರು. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ಸರ್. 35 ವರ್ಷ 40 ವರ್ಷದ ಹಿಂದೆ ನಾನು ನ್ಯೂಜಿಲೆಂಡ್ಗೆ ಹೋಗಿದ್ದೆ, ಯಾವ ದೇಶಕ್ಕೆ ಹೋಗ್ತಾರೋ ಅಲ್ಲೆಲ್ಲ ಹೋಗೇ ಇದ್ದಾರೆ ಇವರು. ಅಲ್ಲ ಸರ್, ಇಂಥ ಭಿಕ್ಷುಕ ಹೆಂಗೆ ಭಿಕ್ಷುಕನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿ? ಇಡಿ ಏನಕ್ಕೆ ಅವ್ರ ಮೇಲೆ ದಾಳಿ ಮಾಡಬಾರ್ದು? ಇಲ್ಲ, ಮೂಲದ RSS ಪ್ರಚಾರಕರಿದ್ದರು. RSS ಮೋಸ್ಟ್ಲಿ ಕಳಿಸಿರ್ಬೋದು, ಯಾರಿಗೂ ಗೊತ್ತು. ಇಟ್ ಆದ್ರೂ ಕೂಡ ಸುಳ್ಳೇನೆ ಕೇಳೋದು ಸರ್. ನಾನು ಅಲ್ಲರಿ, ಅವ್ರ ಸ್ವಭಾವ ಹೇಳ್ತಿಲ್ಲ ನಿಮಗೆ. ಜೂಟ್ ಬೋಲೋ ಜೂಟ್ ಮೇಲೆ ಹೇಳಿದ್ರೆ
ಹಿಟ್ಲರ್ನ ಅವನ ಶಿಷ್ಯ ನಿಮ್ಗೆ ಗೊತ್ತದ, ಅವನಿದ್ದಂಥ 100 ಸಲ ಸುಳ್ಳನ್ನು ಹೇಳೋ ಸತ್ಯ ಆಗ್ತದೆ ಅಂತೇಳಿ ಆ ನೆಲೆಯಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ. ಮತ್ತು ಸ್ವತಃ ಅವ್ರು ಮಾನನಿಕ ಸಲ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಅವರು ಸರ್, ವಿಶ್ವವೆಲ್ಲ ವಿರುದ್ಧ ನಿಂತರೂ ಕೂಡ ಕಿವಿಗೊಡದ ಮೋದಿ ಇಲ್ಲಿವರೆಗೆ ಅದಾಗಿದೆ ರೀ. ವಿಶ್ವ ಇವತ್ತು ನೋಡ್ರಿ ವಾಂಗ್ಚುಕ್ ಅವ್ರ ಸಲುವಾಗಿ ಎಲ್ಲ ಕಡೆ ಧ್ವನಿ ಹೇಳ್ತಾ ಇದೆ. ಇಂಟರ್ನ್ಯಾಷನಲ್ ವಿರೋಧ ಬರ್ತಾ ಇದ್ದ ಮಾಡಬಾರ್ದು ಅಂತೇಳಿ. ಬಟ್ ಅದ್ರ ಕಡೆ ಅವ್ರ ಲಕ್ಷ್ಯ ಇಲ್ಲ. ಬಟ್ ಇನ್ನು ಮಾತ್ರ ಒಂದು ಮಾತ್ರ ಈ ಸಂದರ್ಭ ಹೇಳ ಬಯಸ್ತೀನಿ ನಿಮಗೆ, ಮೋದಿ ಅವರು ಹಿಂದಿನ ಘಟನೆಗಳಿಗೆ ಏನೋ ಆಗಿ ಹೋಗಿದ್ದವು, ಈ ಘಟನೆ ಮಾತ್ರ ಅವರಿಗೆ ಬಹಳಷ್ಟು ಏನಂತೀನಿ ಲಾಸ್ ಮಾಡೋದ್ರಲ್ಲಿ ಸಂಶಯ ಇಲ್ಲ. ಆಸ್ಟ್ರೇಲಿಯಾದಲ್ಲಿ ಓಪನ್ ಆಗಿ ಮೀಡಿಯಾದವ್ರು ಬೆನ್ನು ಹತ್ತು ಬಿಟ್ಟಿದ್ದಾರೆ. ಅಂದರೆ ಯಾವ ರೀತಿ ಅಂತಂದ್ರೆ ಸರ್, ಮೊನ್ನೆ ಒಂದು ಇದನ್ನು ಮಾಡಿದ್ರು, ಟ್ವೀಟ್ ಬಂತು. ಆಸ್ಟ್ರೇಲಿಯಾದಲ್ಲಿ ಒಬ್ಬ PTC ಮಾಡ್ತಾನೆ, PTC ಇನ್ ದ ಸೆನ್ಸ್ ಪೀಸ್ ಟು ದ ಕ್ಯಾಮ್ರಾ ಮಾಡ್ತಿದ್ದಾರೆ. ಆ ಜರ್ನಲಿಸ್ಟ್ ಹೇಳ್ತಾನೆ, ಅಲ್ಲೆಲ್ಲ ಕೂಡಿರತಕ್ಕಂತಹ ಪ್ರತಿಯೊಬ್ಬ ನಾಗರಿಕನು, ಆಸ್ಟ್ರೇಲಿಯನ್ ನಾಗರಿಕರಿಗೆ ಚಾರ್ಟರ್ಡ್ ಪ್ಲೇನ್ಗಳನ್ನು ಕಳಿಸ್ಬಿಟ್ಟು ಅಲ್ಲಿ ಕ್ರೌಡನ್ನು ಕೂಡಿಸಿದಾರಂತ ಓಪನ್ ಆಗಿ ಹೇಳ್ತಾನೆ ಅವನು. ಇಷ್ಟು ದುಡ್ಡಿಗೆ ಆ ಇವೆಂಟ್ ಮೇಲೆ ಇಷ್ಟು ದುಡ್ಡು ಖರ್ಚು ಮಾಡ್ತಿರೋದು ಯಾರು? ನಾವು ಕೇಳ್ತಿರ್ತೀವಿ, ಇಲ್ಲಪ್ಪ ಮೋದಿಯವ್ರ ಟ್ರಾವೆಲಿಂಗ್ ಮೇಲೆ 1000 ಕೋಟಿ ಖರ್ಚಾಯಿತು ಹಾಗೆ ಹೀಗೆ ಅಂತ ಹೇಳಿ. ಹಿಂಗೆ ಖರ್ಚು ಮಾಡ್ತಾ ಇದ್ದಾರಾ? ಇರ್ಬೋದು, ಅವ್ರು ಹೇಳೋದ್ರಲ್ಲಿ ಏನು ಸುಳ್ಳು ಅಂತ ಹೇಳಿ ಅವ್ರು. ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ ಜರ್ನಲಿಸ್ಟರು ನೋಡ್ತಾ ಇದ್ದಾರೆ ಸಮೀಪದಲ್ಲೇ ಎಷ್ಟು ಹೇಗೆ ಕೂಡಿದ್ರು ಏನು ಕುಡಿದ್ರು ಅವ್ರಿಗೆ ಇರ್ಬೋದು, ಇಲ್ಲ ಅಂತ ಹೇಳಿ ಸಾಗಿಲ್ಲ. ನಾವು ನೋಡ್ತಾ ಇದ್ದೀವಿ ಇಲ್ಲೂ ನಮ್ಮ ಇಂಡಿಯಾದಲ್ಲೂ ಸಹಿತ ಇವತ್ತು ರಾಜಕೀಯ ಪಕ್ಷಗಳು, ಅದರಲ್ಲೂ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಕಾಂಗ್ರೆಸ್ ಹೇಳೋದಿಲ್ಲ, ಜನರು ಕೂಡಿಸ್ಕೊಳ್ತಾರೆ. ಅವರು ಜನ ತಾವಾಗಿ ಬರೋದಿಲ್ಲ, ಅಲ್ಲಿ ಊಟ ನೀರು ಎಲ್ಲ ಇದ್ದರೆ ಬರ್ತಾರೆ. ಜನ ಗಾಡಿ ಕೊಟ್ಟು ಕಳಿಸಿದ್ರೆ ಆ ಸಂಸ್ಕೃತಿ ಬೆಳೆದದ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಇವರು, ಏನಂತಾರೆ, ಒಬ್ಬ ಬ್ಯೂರೋಕ್ರಾಟ್, ಒಬ್ಬ ಸೆಕ್ರೆಟ್ರಿ, ಅವರು ಒಂದು ಮಾತು ಹೇಳ್ತಾರೆ. ಇಲ್ಲ, ಪ್ರೆಸ್ ಕಾನ್ಫರೆನ್ಸ್ನಲ್ಲಿ PM ಮೋದಿ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಏನಕ್ಕೆ ಮಾಡಲ್ಲ? ಸಿಂಪಲ್ ಕ್ವಶನ್. ಅದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ, ಇಲ್ಲ ಭಾರತದ ಜನ ಆಲ್ಮೋಸ್ಟ್ ಅಲ್ಲೆಲ್ಲ ರೂರಲ್ ಜನ. ಸೊ ಅವ್ರಿಗೆ ಈ ರೀತಿ 1-to-1 ಇಂಟ್ರಾಕ್ಷನ್ಸ್ ಲೈಕ್ ಆಗಲ್ಲ. ಅವ್ರಿಗೇನಿದ್ರು ನೇರವಾಗಿ ಹೇಳ್ಬೇಕು, ನೇರವಾಗಿ ಭಾಷಣ ಮಾಡಬೇಕು ಅಂದಾಗ ಅವ್ರಿಗೆ ಲೈಕ್ ಆಗುತ್ತೆ. ಅಯ್ಯೋ ಸರ್, ಅಲ್ಲಿರ್ತಕ್ಕಂತಹ ಇಂಡಿಯನ್ಸು ಅವ್ರು ಎಜುಕೇಟೆಡ್. ಹೌದಪ್ಪ, ಇಂಡಿಯಾದಲ್ಲಿ ಎಜುಕೇಷನ್ ಇಲ್ಲ, ನೀವೇ ಒಪ್ಕೊಂಡು ಬಂದಿದ್ದೀರಾ, ನೀವೇ ದೇಶದ ಮರ್ಯಾದೆಯನ್ನು ಹಾಳಗಚ್ಚಿದ್ದೀರಾ. ಹೌದು, ಇಂಡಿಯಾದಲ್ಲಿ ಎಜುಕೇಷನ್ ಇಲ್ಲ ಅಂತೇಳಿ ನೀವೇ ಹೇಳಿದ್ದೀರಾ. ಓಕೆನಾ, ಅದು ಡನ್. ಅಲ್ಲಿರ್ತಕ್ಕಂಥವ್ರಿಗಾದ್ರೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಿತ್ತಲ್ಲ ಅವರು. ಹೌದು, ಅಂದರೆ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಅವ್ರ ಸಿದ್ಧಾಂತ ಅವ್ರು ಮಾಡಿದ ಪ್ರಶ್ನೆಗಳು ಮಾಡಿದಾಗ, ಈವನ್ ಈ ಹಿಂದೊಂದು ನಡೆದಾಗ ಸ್ವತಃ ಇಂಟರ್ವ್ಯೂಸ್ ಅಂತ ಎದ್ದು ಹೋಗಿಬಿಡ್ತಾರೆ. ಒಬ್ಬರು ಬರ್ತಾರೆ, ಅವ್ರ ಹೆಸರು ನನಗೆ ನೆನಪಾಗ್ತಾ ಇಲ್ಲ. NDTV ಅವರು ಇದ್ರು ಮೊದಲಿದ್ರು ಅವರು. ಹೌದು, ವಾಕ್ ಟಾಕ್ ಮಾಡ್ತಾ ಇದ್ರು, ಅದ್ರಾಗ ಮಾಡ್ತಾ ಇದ್ರು. ಅವ್ರು ಪ್ರಶ್ನೆ ಮಾಡಿದ ಉತ್ತರ ಹೇಳಾರ ನೆಲಕ್ಕೆ ಬಿಟ್ಟು ಹೋಗಿಬಿಡ್ತಾರೆ. ಅಂದ್ರೆ ಅವತ್ತಿನ ನಂತರ ಇವ್ರು ನಾವು ನೋಡೇ ಇಲ್ಲ ಅವ್ರು ಇಂಟರ್ವ್ಯೂ ಕೊಡುವಂಥದ್ದನ್ನು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಸೋನಮ್ ವಾಂಗ್ಚುಕ್ ಅವರು ನಿಜಕ್ಕೂ ಇವ್ರ ವಿರುದ್ಧ ಇಲ್ಲಪ್ಪ ಅಂದರೆ ಇವ್ರಿಗೇನೋ ಹೇಳ್ಬೇಕು ಅಂತ ಹೇಳಿ ಗಾಂಧಿ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಗಾಂಧಿ ಕೊಂದವರನ್ನು ಸಪೋರ್ಟ್ ಮಾಡುವಂತಹ ಇವರು, ಹೌದಾ, ಮಹಾತ್ಮ ಗಾಂಧಿಯನ್ನು ಕೊಂದಂತಹ ವ್ಯಕ್ತಿ, ಇಲ್ಲಪ್ಪ ಅವನು ಶ್ರೇಷ್ಠವಾದಂಥ ವ್ಯಕ್ತಿ, ದೇಶಭಕ್ತ, ಹಾಗೆ ಹೀಗೆ ಅನ್ನುವಂತಹ ಪಕ್ಷ ಇವ್ರದ್ದು. ಓಕೆನಾ, ಇವರಿಂದ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಏನಾದರೂ ಕಿವಿಗೊಡಬಹುದಾ, ಕರಗಬಹುದಾ? ಅದನ್ನು ನೀವು ಹೇಳಬೇಕು. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ. ಯಾಕಂದರೆ ಇಷ್ಟೆಲ್ಲ ವಿಶ್ಲೇಷಣೆಗಳು ನಿಮ್ಮ ಮುಂದೆ ನಾವು ತಂದಿರ್ತಾ ಇದ್ದೀವಿ. ಏನಕ್ಕಂತಂದರೆ ವಿಪಕ್ಷಗಳು ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇವೆ. ಆ್ಯಸ್ ಅ ಬೀಯಿಂಗ್ 4th ಪಿಲ್ಲರ್ ಮೀಡಿಯಾ, ನಾವು 4th ಪಿಲ್ಲರ್ ತಮ್ಮ ಮುಂದೆ ಕೂಡ ಇಂಥ ವಿಚಾರಗಳನ್ನು ತಗೊಂಡು ಬರ್ತಾ ಇದ್ದೀವಿ. ಯಾಕಂದರೆ ವಿ ಹ್ಯಾವ್ ಟು ಕ್ವಶನ್. ನಾವು ಕ್ವಶನ್ ಮಾಡೋದು ನಮ್ಗೆ ಧರ್ಮ. ತಮಗೇನಾದರೂ ಇದರಲ್ಲಿ ತಪ್ಪಿದ್ರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಭಾರತ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.